ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಚಿಕ್ಕಿ ಬೊಂಬೆಯಾಗಿ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದ ನೀತಾ ಅಶೋಕ್ ಅವರು ಈಗ ನಾನಿನ್ನ ಬಿಡಲಾರೆ ಅಂತ ನಿಮ್ಮೆದುರು ಬರ್ತಿದ್ದಾರೆ. ಅದು ಸ್ಮಾಲ್ ಸ್ಕ್ರೀನಲ್ಲಿ. ಸೊ ಅವರೀಗ ನಮ್ಮ ಜೊತೆ ಇರುವಂಥದ್ದು. ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಹಾಯ್ ನೀತಾ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಏನಿದು ಹಾರರ್ ಮತ್ತು ನೀತಾ ಅವ್ರಿಗಿರೋ ಸಂಬಂಧ ಏನು ಅಂತ? ಅದು ನಾನಿನ್ನ ಬಿಡಲಾರೆ ಅಂತಿದೆ, ನಾನು ಅದಕ್ಕೆ ನಾನಿನ್ನ ಬಿಡಲಾರೆ ಅಂತಿದ್ದೀನಿ. ಬಟ್ ಏನೋ ಒಂಥರ ಆ್ಯಕ್ಚುಲಿ ಡೈಲಿ ಸೋಪ್ಗಿಂತ ಇದು ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ಏನೋ ಒಂದು ಡಿಫ್ರೆಂಟ್ ಮಾಡ್ತಿರ್ತೀವಿ. ಸೊ ಇಟ್ಸ್ ಎವ್ರಿ ಡೇಸ್ ಏನೋ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಟೈಟಲ್ಗೂ ಮತ್ತು ನಿಮಗಿರೋ ಒಂದು ನಂಟಿನ ಬಗ್ಗೆ ಹೇಳೋದಾದರೆ, ಮತ್ತು ಏನಿದು ಹಾರರ್ ಸೀರಿಯಲ್ಗಳು 3 ಏನೋ ಸೀರಿಯಲ್ಗಳು ಮಾಡಿದ್ದೀರಾ ಇದೇ ಥರದ್ದು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಏನಂತ, ಯಾಕೆ ಅದೇ ಥರದ್ದು ರೋಲ್ಗಳು ನಿಮ್ಮನ್ನು ಹುಡ್ಕೊಂಬರ್ತಿದೆ ಅಂತ? ಗೊತ್ತಿಲ್ಲ. ಬಟ್ ಏನೋ ಮೇ ಬಿ ನಾನು ಇದರಲ್ಲಿ ಏನೋ ಚೆನ್ನಾಗಿ ಮಾಡ್ತಿದ್ದೀನಿ ಅನ್ಸುತ್ತೆ, ಅದಕ್ಕೆ ಅದು ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಸೊ ನಾನು ಹಾಗೆ ರಿಸೀವ್ ಮಾಡ್ತಾ ಇದ್ದೀನಿ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಎವ್ರಿಥಿಂಗ್. ಈವನ್ ವಿಕ್ರಾಂತ್ ರೋಣನೂ ಅಷ್ಟೇ ಹಾರರ್ ಸಿನಿಮಾ ಅಲ್ಲ, ಬಟ್ ಸ್ವಲ್ಪ ಎಲ್ಲರೂ ಅನ್ಕೋತಾ ಇದ್ದಿದ್ದು ಥ್ರಿಲ್ಲರ್, ಸಸ್ಪೆನ್ಸು ಆ ಥರ. ಸೊ ಸ್ಮಾಲ್ ಸ್ಕ್ರೀನಲ್ಲೂ ಅಷ್ಟೇ, ಬಿಗ್ ಸ್ಕ್ರೀನಲ್ಲೂ ಅಷ್ಟೇ, ಎಲ್ಲೋದ್ರೂ ನಿಮ್ಮನ್ನು ಅದು ಬಿಡ್ತಿಲ್ಲ. ಅದೌದು. ಬಟ್ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್. ಅದು ನನಗೂ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿವರೆಗೂ ಇಲ್ಲಿ ಆ್ಯಕ್ಚುಲಿ ಪಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನನಗೆ ಅದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗ್ತಾ ಇದೆ. ಅಂದರೆ ಇವಾಗ ಆತ್ಮ ಆಗಿಬಿಟ್ಟು ಹೆಂಗಿರತ್ತೆ. ಸೊ ನಾನು ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದು ಇಟ್ಸ್ ಆಲ್ ಮನೆ ಮಗಳು, ಅವಳಿಗೆ ಯಾರೋ ಕಾಟ ಕೊಡ್ತಿರ್ತಾರೆ ಆ್ಯಂಡ್ ಅವಳು ಅನುಭವಿಸ್ತಿರ್ತಾಳೆ. ಇದು ಸ್ವಲ್ಪ ಸೂಪರ್ ನ್ಯಾಚುರಲ್ ಪವರ್ ಇರೋ ಒಂದು ಆತ್ಮ ಆಗಿರೋದ್ರಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ರೋಲ್ ರಿವರ್ಸ್ ಆಗಿರೋದು ಎಷ್ಟು ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಬಟ್ ಅಂದರೆ ನಾನು ಬೇರೆ ಹಾರರ್ ಯಾರು ಮಾಡ್ತಾಯಿದ್ರು ಅವರಿಗೆ ಹೇಳ್ತಾ ಇದ್ದಾರೆ, ನಿಮ್ಗೆ ತುಂಬ ಇಂಟ್ರೆಸ್ಟಿಂಗಾಗಿ ಮಾಡೋಕ್ಕೆ ಸಿಗ್ತಾ ಇದೆ. ಏನೇನೋ ಮೇ ಬಿ ಫ್ಲೈಯಿಂಗ್ ಅಥವಾ ಏನೇ ಇದ್ದರು ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರತ್ತಲ್ಲ. ಸೊ ಅದು ನಾವು ಅನ್ಕೋತಾ ಇದ್ವಿ, ಅದು ನನಗೆ ಸಿಗಬೇಕು ಅಂತ. ಅದು ಸಿಕ್ಕಿದೆ. ಸೊ ಏನೆಲ್ಲ ಪವರ್ ಇರುತ್ತೆ, ನಿಮ್ಮನ್ನು ಯಾವ ರೀತಿ ನೋಡ್ಬೋದು ಆಡಿಯನ್ಸ್ ಅಂತ? ಅದನ್ನು ನೀವು ನೋಡಬೇಕಾಗತ್ತೆ, ರಿವೀಲ್ ಮಾಡೋಂಗಿಲ್ಲ. ಬಿಕಾಸ್ ಇದು ಒಳ್ಳೆಯದೇವ, ಅಂದರೆ ಆತ್ಮ ಆಗಿರೋದ್ರಿಂದ ಅಮ್ಮ ಒಂದು ಮಗಳಿಗೋಸ್ಕರ ಶ್ರಮ ಪಡ್ತಿರೋದು, ಅದು ರಿವೀಲ್ ಮಾಡ್ತಾ ಇದ್ದೀವಿ. ಐ ಮೀನ್ ಅದು ಇರೋದು ಸ್ಟೋರಿ. ಸೊ ಇದು ಟಿಪಿಕಲ್ ಹಾರರ್, ನಾನು ಕೆಟ್ಟ ದೆವ್ವ ಆಗಿ ಅಥವಾ ಈ ಗ್ರಾಫಿಕ್ಸಿಂದ ವಿಚಿತ್ರವಾಗಿ ಕಾಣಿಸೋದು ಅದೆಲ್ಲ ಇಲ್ಲ. ಸೊ ಹೇಗೆ ಅಮ್ಮ ಎಲ್ಲದನ್ನು ಬಿಟ್ಟು, ಇಮ್ಯಾಜಿನ್ ಅವ್ರು ಸತ್ತೋಗಿದ್ದಾರೆ, ಇನ್ನೊಂದು ಲೋಕಕ್ಕೆ ಹೋಗಿದ್ದಾರೆ, ಆದರೂ ವಾಪಸ್ ಬರ್ತಾರೆ, ಅದು ಆ ಬಾಂಡಿಂಗ್ ತೋರಿಸುತ್ತೆ ಇದರಲ್ಲಿ. ಸೊ ಮಗಳನ್ನ ಹೇಗೆ ಸೇವ್ ಮಾಡಬೇಕು, ಅವಳನ್ನ ಹೇಗೆ ಖುಷಿ ಪಡಿಸ್ಬೇಕು, ಯಾಕಂದರೆ ಅವಳೊಂದು ಟ್ರಾಮಾದಲ್ಲಿರ್ತಾಳೆ, ಅಮ್ಮನ ಕಳ್ಕೊಂಡಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ. ಸೊ ಪ್ಲಸ್ ಗಂಡಂಗೂ ಹೆಂಡ್ತಿನ ಕಳ್ಕೊಂಡಿದ್ದಾರೆ, ಅವರಿಬ್ಬರ ಮಧ್ಯೆ ಹೇಗೆ ಸರಿ ಮಾಡೋದು ಆ್ಯಂಡ್ ಹೇಗೆ ಅವ್ರನ್ನ ಖುಷಿಯಾಗಿ ನೋಡೋದಕ್ಕೆ. ಅಫ್ಕೋರ್ಸ್ ಎಲ್ಲರೂ ನಾವು ಬಿಟ್ಟು ಹೋದರೂ ಅವ್ರಿಗೆ ಸುಖವಾಗಿರಬೇಕು ಅಂತ ಒಂದಿರತ್ತಲ್ಲ, ಅದನ್ನು ನನಗೆ ಅಪರ್ಚುನಿಟಿ ಸಿಗ್ತಾ ಇದೆ ಅದನ್ನು ಸರಿಪಡಿಸೋದಕ್ಕೆ, ಆ ಒಂದು ರೋಲ್. ಸೊ ಇಟ್ಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟೆಲ್ಲ ದೂರ ಮಾಡಿರೋರನ್ನ ಸುಮ್ಮನೆ ಬಿಡ್ತೀರಾ? ಅದೇ ನಾನಿನ್ನು ಬಿಡಲಾರೆ. ಸೊ ಅದು ರಿವೀಲ್ ಆಗ್ತಾ ಹೋಗುತ್ತೆ. ಬಟ್ ನಾನು ಅವರಿಗೆ ರಿವೆಂಜ್ ತೊಗೊಳೋದಕ್ಕಿಂತ ಜಾಸ್ತಿ ಇಲ್ಲಿ ಮಗು ಮತ್ತು ಗಂಡನ ಮೇಲೆ ಕಾನ್ಸಂಟ್ರೇಷನ್, ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಅದು ಆಮೇಲೆ ಹೆಂಗೆ ನಾನು ಏನೇನು ಮಾಡ್ತೀನಿ ಅದು ನೀವು ನೋಡ್ತೀರಾ. ಬಟ್ ಅದು ಮೇಜರ್ಲಿ ಕಾನ್ಸಂಟ್ರೇಷನ್ ಇರೋದು ಅಮ್ಮ ಮಗಳು. ಸೊ ಅಮ್ಮ ಹೇಗೆ ಅವಳನ್ನ ಖುಷಿ ಪಡೋದಕ್ಕೆ ಏನೇನು ಮಾಡಬಹುದು, ಅವಳು ಸೂಪರ್ ನ್ಯಾಚುರಲ್ ಪವರ್ ಇಟ್ಕೊಂಡು ಮಾತಾಡೋಂಗಿಲ್ಲ, ಕಾಣಿಸಲ್ಲ ಯಾರಿಗೂ. ಸೊ ಅದೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ಏನೇನು ಮಾಡ್ತಾಳೆ. ಸೊ ಅಫ್ಕೋರ್ಸ್ ಒಳ್ಳೆ ಕತೆ ಮತ್ತು ಒಳ್ಳೆ ಲೈನ್ಸು. ಸೊ ಸತ್ತರೂ ಸಹ ಇದು ಅಮ್ಮನ ಪ್ರೀತಿ. ಅಫ್ಕೋರ್ಸ್ ಯಾರ ಲೈಫಲ್ಲೂ ಸಹ ಅಮ್ಮ ಹೋದರೂ ಸಹ ಅವರ ಪ್ರೀತಿ ನಮಗಿದ್ದೇ ಇರುತ್ತೆ, ಅವರ ಆಶೀರ್ವಾದ ನಮಗಿದ್ದೇ ಇರುತ್ತೆ. ಸೊ ನಿಮ್ಮ ಮತ್ತು ನಿಮ್ಮ ತಾಯಿ ಕನೆಕ್ಷನ್ ಬಗ್ಗೆ ಹೇಳೋದು? ಚಿಕ್ಕವಳಿದ್ದಾಗ ತುಂಬ ಜಗಳ ಆಡ್ತಿದ್ವಿ. ಬಟ್ ಇವಾಗ ಅಂದರೆ ಮನೆಯಿಂದ ದೂರ ಬಂದಾಗ ಹೇಳ್ತಾರಲ್ಲ, ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಫ್ಯಾಮಿಲಿದು ಅಂತ. ಸೊ ಆವಾಗ ಅಲ್ಲಿವರೆಗೂ ನಾನು ಅಪ್ಪನ ಮಗಳಾಗಿದ್ದೆ. ಬಟ್ ಫ್ಯಾಮಿಲಿಯಿಂದ ದೂರ ಆದಮೇಲೆ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಮೇಲೆ ಸ್ವಲ್ಪ ಆವಾಗ ಗೊತ್ತಾಯಿತು ವ್ಯಾಲ್ಯೂ, ಏನೇನೆಲ್ಲ ಮಾಡ್ತಿದ್ರು. ಸೊ ಅದಾದಮೇಲೆ ಮೈ ಮಾಮ್ ಬಿಕೇಮ್ ಮೈ ಬೆಸ್ಟ್ ಫ್ರೆಂಡ್. ಸೊ ಏನೇ ಇದ್ರು, ಯಾರಿಗಾದ್ರೂ ಬಯೋಕ್ಕಿದ್ರು ಅಮ್ಮ ಹಿಂಗೆ ಆಯಿತು. ಸೊ ದೇ ಆರ್ ಯೋರ್ ಗೋ ಟು ಪರ್ಸನ್. ಅದು ಚಿಕ್ಕ ವಯಸ್ಸಲ್ಲಿ ಅರ್ಥ ಆಗಿರಲಿಲ್ಲ, ಆಮೇಲೆ ಅರ್ಥ ಆಯಿತು. ಅಫ್ಕೋರ್ಸ್ ಹೌದು, ತವ್ರ ಮನೆಗಿದ್ದಾಗ ಏನು ನೆನಪಾಗಲ್ಲ, ಗಂಡನ ಮನೆಗೆ ಹೋದಾಗ ಏನೇ ಒಂದು ಕಷ್ಟ ಬರಲಿ ನಮಗೆ ತಕ್ಷಣ ನೆನಪಿಗೆ ಬರೋದೇ ಅಮ್ಮ ಅಂತ ಹೇಳ್ಬಿಟ್ಟು. ಅದಕ್ಕೆ ಸೇಮ್
ಸೊ ಇವಾಗ ಏನೇ ಇದ್ದರೂ ಯಾರ ಹತ್ರ ಹೇಳ್ಕೊಳಕ್ಕಾಗಲಿಲ್ಲ ಅಂದರೂ ಯಾರ ಮೇಲೆ ಸಿಟ್ಟು ಬಂದ್ರೂ ತಡ್ಕೋಬೇಕು ಅಂದರೆ ಫಸ್ಟ್ ಬಿಕಾಸ್ ಅವರೇ ನಿಮ್ಮ ಕಾಮ್ ಮಷೀನ್, ನಿಮ್ಮ ಬ್ಯಾಕ್ ಬೋನ್ ಅವರೇ ಆಗಿರ್ತಾರಲ್ಲ. ಸೊ ಅವ್ರು ಪಡ್ತಿರೋ ಶ್ರಮ, ಅವ್ರು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅದೆಲ್ಲ ಇವಾಗ ನಮಗೆ ಗೊತ್ತಾಗ್ತಿದೆ. ಆವಾಗ ಚಿಕ್ಕವರಿದಾಗ ಮೆಚುರಿಟಿ ಇರಲ್ಲ, ಗೊತ್ತಾಗಲ್ಲ. ಬಟ್ ಇವಾಗ ಗೊತ್ತಾಗತ್ತಲ್ಲ, ಅದು ಅಂಥ ಪಾತ್ರ ಇವಾಗ ನನಗೂ ಸಿಕ್ಕಿದೆ. ಸೊ ವೆರ್ ಐ ಆಲ್ರೆಡಿ ಹ್ಯಾವ್ ಅ ಚೈಲ್ಡ್. ಸೊ ಇವಾಗ ಗೊತ್ತಾಗ್ತಿದೆ ಆ ಪ್ರೀತಿ ಆಗಿರಲಿ, ಆ ಕನೆಕ್ಷನ್ ಆಗಿರಲಿ, ಯಾರೂ ಅದನ್ನು ಹುಟ್ಸೋಕ್ಕಾಗಲ್ಲ, ಅದಾಗೆ ಹುಟ್ಟೋವಂಥದ್ದು ಅದು. ಸೊ ಯಾ